ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮನೇಲಿ. ಈಗ ಟೈಮ್ ಬಂದು ಎಷ್ಟೋ 7:45 ಆಗೈತೆ ಟೈಮು. ನೋಡಿ ಗಾಯ್ಸ್, 7:45 ಆಗೈತೆ ಟೈಮು. ಕ್ಲಾರಿಟಿ ಹೆಂಗೆ ಬರ್ತೈತೆ ಅಂತ ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದು, ಇವಾಗ ಗಾಡಿಗೆ ಗಣೇಶನ ಅಂಟಿಸ್ಬೇಕು. ಗಣೇಶನ ಮೊನ್ನೆ ರೂಫಿಂಗ್ ಮಾಡಕ್ಕೆ ಬಿಟ್ಟಾಗ ಎಲ್ಲ ತೆಗೆದಾಕ್ಬಿಟ್ಟವ್ರೆ. ಅದೆಲ್ಲೈತೆ ಅಂತ ಸಿಕ್ತಿಲ್ಲ. ಅದಕ್ಕೆ ಇವಾಗ ನಮ್ಮಮ್ಮ ರೆಡಿ ಮಾಡಿರೋ ಗಣೇಶ ಇದು. ಗಾಡಿಗೆ ಒಂದು ತೊಗೊಬಂದು ಅಂಟಿಸೋವರೆಗೂ ಇವಾಗ ಇದನ್ನು ಸದ್ಯಕ್ಕೆ ಇದನ್ನು ಅಂಟಿಸ್ಬಿಟ್ಟು ಇವಾಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ, ಗಾಡಿಗೆ ರೂಫಿಂಗ್ ಆದಾಗಿಂದ ಪೂಜೆ ಮಾಡ್ತಿರಲಿಲ್ಲ. ಹೋಗ್ಬಿಟ್ಟು ಗಾಡಿಗೆ ಪೂಜೆ ಮಾಡಿಸ್ಕೊಬರ್ಬೇಕೀಗ. ನೋಡಿರಿ, ನಮ್ಮಮ್ಮ ಪೂಜೆ ಸಾಮಾನು, ಹೂವಿನ ಹಾರ, ಹೂವು ಕಟ್ತೈತೆ. ಇವನು ಆಲ್ರೆಡಿ ರೆಡಿಯಾಗಿ ಕೂತವನೆ. ಲೈಟ್ ಆನ್ ಮಾಡಿಲ್ವಲ್ಲ ಗೈಸ್? ಲೈಟ್ ಆನ್ ಮಾಡೋದಿರಿ, ಎಲ್ಲ ಬೆಳ್ಳು ಕಾಣಬೇಕಲ್ಲ. ಇವಾಗ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ, ನಾನು, ನಮ್ಮಮ್ಮ, ನನ್ನ ತಮ್ಮ, ನಮ್ಮಪ್ಪ. ಪಾಯ್ ಮಾಡಪ್ಪ ಒಂದು ಆಯ್. ಗೈಸ್ ಬನ್ನಿ ಇವಾಗನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಬರೋಣ. ಇದು ಹೋಗ್ತಿರೋದು ನಮ್ಮ ಮನೆ ದೇವರು. ಇಲ್ಲೇ ಒಂದು ಸ್ವಲ್ಪ ಚಿಕ್ಕದಾಗಿ ಓಪನ್ ಮಾಡ್ಕೊಂಡಿದ್ದಾರೆ ದೇವಸ್ಥಾನ. ಆ ದೇವಸ್ಥಾನ ಹೆಂಗೈತೆ ಅಂತ ತೋರಿಸ್ತೀನಿ. ಬನ್ನಿ ಹೋಗಿ ಪೂಜೆ ಮಾಡಿಸ್ಕೊಬರೋಣ. ಗೈಸ್ ಇಷ್ಟೊತ್ತು ಗಂಟ ಲೇಟ್ ಆಯ್ತು ಅಂತ ಹೇಳ್ತಿದ್ರು. ನಾನು 2 ನಿಮಿಷಕ್ಕೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮಮ್ಮ ನೋಡ್ರಿ ಎದೊಳ್ತಾನೆ ಇಲ್ಲ. 2 ನಿಮಿಷಕ್ಕೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಅಪ್ಪ ಹೇಳಿದಕ್ಕೆ. ಅಪ್ಪ ನೋಡ್ರಿ ಹೆಂಗ್ ಗುರಾಯಿಸ್ತೈತೆ. ಝೂಮ್ ಮಾಡಿದ್ರು ಏನಪ್ಪ ಹಿಂಗ್ ಕಾಣಿಸ್ತೀಯಾ? ಕದ್ದರಾಗೋಯ್ತೆ ಕಣಪ್ಪ ಝೂಮ್ ಮಾಡಿದ್ರು ಮೊಬೈಲಲ್ಲಿ. ಇಲ್ಲ ಈಗೇನ್ ಕಾಣಿಸ್ತಿಲ್ಲ. ಹೊಟ್ಟೆ ಒಂಚೂರು ಒಳಗೆ ಹೋಗೈತೆ. ಎದೋಳಮ್ಮ ಮೇಲೆ. ಇಲ್ಲಿ ಈ ಗಣೇಶನ್ಗೆ ಹೂವು ಕಟ್ತಾ ಇರೋದು ನಮ್ಮಮ್ಮ. ಎಲ್ಲಿ ಅದಾ ಗೈಸ್? ಇಲ್ಲಿ ನೋಡ್ರಿ, ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು. ನಮ್ಮಪ್ಪ ನೋಡ್ರಿ ಎಷ್ಟು ಸಣ್ಣಗೈತೆ. ನಮ್ಮಮ್ಮ ನೋಡ್ರಿ ಅಮ್ಮ ನೀನೇ ಚೆನ್ನಾಗಿದ್ಯಾ ಕಣಮ್ಮ. ಅವಾಗ ಇವನು ನನ್ನ ತಮ್ಮ, ಇದು ನಾನು. ಅವಾಗ ನಾನು ಸಕ್ಕದಾಗಿದ್ದೀನಿ, ನನ್ನ ತಮ್ಮ ಒಂಚೂರು ಕರ್ಗವನೆ. ನಮ್ಮಪ್ಪ ಒಂಚೂರು ಸಣ್ಣಗೈತೆ ಗೈಸ್. ಇವಾಗ ನೋಡ್ರಿ ವಿಲನ್ ಆಗ್ಬಿಟ್ಟೈತೆ. ಈಗ ದಪ್ಪ ಆಗ್ಬಿಟ್ಟೈತೆ. ಮದುವೆ ಆದ್ಮೇಲೆ ನಮ್ಮಮ್ಮ ಫುಡ್ ಹಾಕಿ ದಪ್ಪ ಮಾಡಿರೋದು. ಏನಮ್ಮ ಇದ್ರ ಮೇಲೆ ಆಯ್ತು ಟೈಮ್ ಆಯ್ತಲ್ಲಿ. ಹೋಗಿ ಜಳ ನಿಡವೈಕ ಬಂದಿದ್ಯಲ್ಲ, ಅದೇನ್ ಮೈ ಕೈ ತಿಕ್ಕಿದ್ಯಾ ನೀನು? ಮೈ ಕೈ ಏನ್ ಇವಾಗ ಯಾವ ಟೈಮಲ್ಲಿ ತಿಕ್ಕನ? ಲಕ್ಷ್ಮಿ ಹೋಗ್ಬಿಡ್ತಾಳಲ್ಲ ಮೈಯಾಗುಳ್ದಾಳು. ಲಕ್ಷ್ಮಿ ಹೋಗ್ಬಿಡ್ತಾಳೆ ಗೈಸ್, ಅದಕ್ಕೋಸ್ಕರ ನೀಟಾಗಿ ಸ್ನಾನ ಮಾಡ್ಲಿಲ್ಲ. ಬೇಗ ಎದೋಡ್ರ ಮೇಲೆ ಯಾಕೆ ಅಯ್ಯೋ ಅನ್ಸ್ತೀರಾ? ನಮ್ಮಮ್ಮ ಮನೆಗೆ ಒಂದು ಕ್ಯಾಮ್ರಾ ಹಿಡಿದ್ರೆ ಮುಗೀತು. ನಾನ್ ಸ್ಟಾಪ್ ಬೈತಾನೆ ಇರುತ್ತೆ. ಕ್ಯಾಮ್ರಾ ಹಿಡಿದ್ರೆ ಮುಗೀತು, ನಾನ್ ಸ್ಟಾಪ್ ಬೈತಾ ಇರುತ್ತೆ. ಗೊತ್ತಿರ್ತಾರ ಬಾ ನಿನ್ಗೆ, ಎಲ್ಲದಕ್ಕೂ ಹಿಡ್ಕೊಂಡ್ ಬತ್ತೀಯ. ಈಗ ನೆಕ್ಸ್ಟ್ ಬನ್ನಿ 8:15 ಬರಕ್ ಹೇಳೋರಂತೆ. ಹಿಂಗಾರು ಹೋಗೋಣ. ಹತ್ರ ಇರತ್ತವ ಇರತ್ತವ. ಹತ್ರ ಅಂದ್ರೆ ಚೆನ್ನಾಗಿಲ್ಲ, ಒಂಥರ ಕುಲ್ಕ ಅಂತ. ಈ ಕಡೆ ಹೋದ್ರೆ ನನ್ ಕೈಲಿ ಆಗಲ್ಲ, ತಲೆ ಸುತ್ತಿಸ್ತಾನ ಕಣ್ಲಿ ಅವನು. ವಾಂತಿನೇ ಬರೆಸ್ತಾನೆ. ಯಾಕ ಅವನ ಜೊತೆ ಬಂದನು ವಾಂತಿ ಮಾಡ್ಕೊಂಬರಲ್ಲ. ಹೋಗೋ ಸುಮ್ನೆ ಕೆಲ್ಸ ನೋಡಿ. ನನ್ ಜೊತೆ ಬಂದ್ರೆ ನಮ್ಮ ವಾಮಿಟ್ ಮಾಡತ್ತಂತೆ. ಇನ್ನೇನು ಒಳ್ಳೆ ಓಡಿಸ್ದಂಗ ಓಡಿಸ್ತಿರ್ತಾನ ಗಾಡಿನ. ಎಲ್ಲಾರು ನಾನು ಡ್ರೈವಿಂಗ್ ಇಷ್ಟಪಡ್ತೀವಿ ಕಣಮ್ಮ, ನೀನ್ ಒಬ್ಳೆ ಹಿಂಗ್ ಆಡೋದು. ನಂಗಾಗಲ್ಲ, ನಂಗೂ ನಿಂಗೂ ಹೋಗು. ನಮ್ಮ ಅಮ್ಮಂಗೆ ನನ್ನ ಜೊತೆ ಕೂತ್ಕೊಳ್ಳೋಕೆ ಭಯ, ವಾಮಿಟ್ ಬರುತ್ತಂತೆ, ತಲೆ ತಿರುಗುತ್ತಂತೆ. ಬನ್ನಿ ಹೋಗೋಣ ಗೈಸ್. ಫೈನಲಿ ಗೈಸ್, ಇವಾಗ ನಮ್ಮ ಶಿಫ್ಟ್ಗೂ ಪೂಜೆ ಮಾಡಿಸ್ಬೇಕು ಮತ್ತು ನಮ್ಮ TTಗೂ ಪೂಜೆ ಮಾಡಿಸ್ಬೇಕು. 2 ಗಾಡಿನೂ ಒಟ್ಟಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊ ಬರೋಣ. ಬನ್ನಿ ಲೆಟ್ಸ್ ಗೋ ಗೈಸ್. ಇವಾಗ ನಮ್ಮ ಅಮ್ಮನ್ನ ಕರ್ಕೊಂಡು ನಾನು ಹೋಗ್ತಿದ್ದೀನಿ. ಅಲ್ಲಿ ನೋಡ್ರಿ, ನನ್ನ ತಮ್ಮ ನಮ್ಮ ಅಪ್ಪನ ಕರ್ಕೊಬತ್ತವನೆ. ಲಾಯ್ ನೋಡ್ರಿ, ನಮ್ಮ ಬ್ಲ್ಯಾಕಿ ತಮ್ಮ ನಮ್ಮ ಅಪ್ಪನ ಕರ್ಕೊಬತ್ತವನೆ. ನಾನು ಹೊಳಿತಾ ಇದ್ದೀನಿ. ಬನ್ನಿ ಗೈಸ್, ಲೆಟ್ಸ್ ಗೋ ಹೋಗೋಣ. ಇವತ್ತು ನಮ್ಮ ಅಮ್ಮನ ಕರ್ಕೊಂಡು ಹೊಸ್ದಾಗಿ ರೆಡಿ ಮಾಡಿಸಿದ್ಮೇಲೆ ನಮ್ಮ ಅಮ್ಮನ ಕರ್ಕೊಂಡು ಇದೇ ಫಸ್ಟ್ ಟೈಮ್ ಹೋಗ್ತಿರೋದಲ್ಲ ನಮ್ಮ? ಇದೇ ಫಸ್ಟ್ ಟೈಮ್ ತಾನೆ? ಇದೇ ಫಸ್ಟ್ ಟೈಮ್ ತಾನೆ ಕರ್ಕೊಂಡಿದ್ದೀರ ನಿನ್ನ? ಗಾಡಿ ರೆಡಿ ಆದ್ಮೇಲೆ ಇಲ್ಲ ಹೋಗಿಲ್ಲಲ್ಲ? ಸುಮ್ಮನೆ ಗಾಡಿ ಅವನ ಕರ್ಕೊಂಡು ಹೋಗಂತಾನೆ ನಿನ್ನ? ಜಾಗ ಚೆನ್ನಾಗಿರತ್ತವ ನಡಿಯಪ್ಪ.
ಬನ್ನಿ ಗಾಯ್ಸ್, ಲೆಟ್ಸ್ ಗೋ, ಹೋಗೋಣ. ಏನ್ ಮಾಡ್ಕೊಂಡು ಒಂದೇ ಕೈಯಲ್ಲಿ ಇದ್ ಮಾಡ್ತಾ ಇದ್ದೆ ಸಂಜೆ. ಅದೊಂದ್ ದೊಡ್ಡ ಗಾಡಿ ಹೆಂಗಲ್ಲಾಡ್ತದೆ. ಗೈಸ್ ಫೈನಲಿ ಟೆಂಪಲ್ ಹತ್ರ ಬಂದಿದ್ದಾಯ್ತು. ಅಲ್ಲಿ ಜಾಗ ಇಲ್ಲ. ಓಯ್ ಅಲ್ಲಿ ಮುಂದೆ ಹಾಕೋ, ರೈಟ್ ಸೈಡ್ಗೆ ಹಾಕೋ. ಒಂಚೂರು ಮುಂದೆ ಹಾಕಕ್ಕೆ ಹೇಳು ಅಣ್ಣ, ಪೂಜೆ ಮಾಡಿಸ್ಬೇಕು ಅಂತ ಹೇಳೋರ್ಗೆ. ಅಲ್ಲಪ್ಪ ಗೈಸ್ ಫೈನಲಿ ಈ ದೇವಸ್ಥಾನ ಹತ್ರ ಬಂದಿದ್ದಾಯ್ತು. ಏನಮ್ಮ ಅಲ್ಲಪ್ಪ ಅಲ್ಲೇ ಮುಂದೆ ತಗೊಂಡು ಪೂಜೆ ಮಾಡಿಸ್ಬೇಕಲ್ಲ, ಇದೆ ಜಾಗ ಸ್ವಲ್ಪ ಚಿಕ್ಕದು ಕಾರಿಂದ ಕೂತವನು. ನೋಡ್ರಿ ಎಷ್ಟು ಚಿಕ್ಕ ಜಾಗ ಇದು. ರೋಡು, ಈ ರೋಡಲ್ಲಿ ಎಲ್ಲಿ ನಿಲ್ಸೋದು ಅಂತ ಗೊತ್ತಿಲ್ಲ. ನೋಡೋಣ ಇರ್ರಿ ಏನು ಮಾಡ್ತಾರೆ ಅಂತ. ಅವರೆಲ್ಲ ಹೇಳ್ತಾರೆ ಅಲ್ಲಿ ನಿಲ್ಸ್ಬಿಟ್ಟು ಮಾಡಿಸೋದು. ನನ್ನ ತಮ್ಮ ಏನೋ ಹೇಳ್ದಂಗೆ ಕೇಳಿಸ್ಕೊಳ್ರಿ. ಹಾಂ ಹೋಗಿ ಎಲ್ಲಿ ಒಂದು ನಿಮಿಷ ಎತ್ಬಿಡೋಗಿ ನೀನೆ. ಯಾರೇನು ಹುರ್ಕೊಂಡು ಹೋಗು. ಅಲ್ಲಿ ಬೈಕ್ ನಿಲ್ಸ್ಬಿಟ್ಟವ್ರೆ, ಜಾಗ ಇಲ್ಲ. ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಹಾಂ ದೇವಸ್ಥಾನದ ಮುಂದೆನಾ? ಹಾಂ ಏನಪ್ಪ ಟಿಟಿನಾ? ಏ ಅಲ್ಲಿ ನಿಲ್ಸ್ಬೋದಂತ ಉದ್ದಕ್ಕ ಹೇಳಿದ್ರ ಅವರು? ಹೇಳಿದ್ರಾ? ಹ್ಞೂ ಸರಿ ಆಯ್ತು. ಏನೋ ಆ ತ್ರಿಶೂಲ ಹತ್ರ ಕರೆಕ್ಟಾಗಿ ನಿಲ್ಸು, ಆ ಕಡಿಕೆ ಹಿಂಗೋಗ್ಲಿ ಸೂರ್ಯನ ಕಡಿಕೆ. ನಾನು ನಿನ್ನ ಮುಂದಕ್ಕೆ ಹಾಕಂತೀನಿ ಗಾಡಿ, ಸ್ವಲ್ಪ ಹಿಂದಕ್ಕೆ ಹಾಕು. ಅಲ್ಲಿ ನೋಡ್ಕೊ ಬೈಕ್ ಬಿಟ್ಟವನೆ. ಬನ್ನಿ ಗಾಯ್ಸ್, ಅಲ್ಲಿ ನಿಲ್ಸಕ್ಕೆ ಹೇಳಿದ್ರಂತ ಐನೂರು. ಬನ್ನಿ ಹೋಗಿ ನಿಲ್ಸೋಣ. ಎಲ್ಲಿ ಫೋಟೋ ತಕೊಂಡು ಬಿಡ. ಏನಮ್ಮ ಇವಾಗ ಗಾಡಿ ತಿರ್ಗಿಸ್ಕೊ, ಗಾಡಿಗಳು ಬರ್ತಾವ ನೋಡ್ಕೊಂಡು. ಬನ್ನಿ ಗಾಯ್ಸ್, ಜಾಗ ಸ್ವಲ್ಪ ಚಿಕ್ಕದು. ಯಾವ್ದು ಗೈಸ್ ನಮ್ಮ ಅಮ್ಮಂಗೆ ದೂರ ಬಂದ್ ಮಾಡಕ್ ಗೊತ್ತಿಲ್ಲ. ಇಲ್ಲಿ ಎಳೆಯಮ್ಮ ಅದನ್ನ ಏನೇನೋ ಮಾಡ್ಕೊಂಡು ಕೂತಿದ್ದೀರಲ್ಲ. ಗೈಸ್ ಫೈನಲಿ ಈ ಗಾಡಿಗೆ ಹೂವು ಹಾಕಿದ್ದಾಯ್ತು. ಫೈನಲಿ ನಮ್ಮ ಟಿಟಿಗೂ ಹೂವು ಹಾಕಿದ್ದಾಯ್ತು. ಬನ್ನಿ ಇವಾಗ ಪೂಜೆ ಮಾಡಿಸ್ಬೇಕು, ಪೂಜೆ ಮಾಡ್ಸೋಣ. ಇಬ್ರು ನೋಡ್ರಿ ದೇವ್ರನ್ನ ಚೆನ್ನಾಗಿ ಬೇಡ್ಕತ್ತವ್ರೆ. ಇವನು ವಿಡಿಯೋ ಮಾಡ್ತಿರೋದು ನೋಡ್ತಾ. ಓಪನ್ ನಗು ಬರ್ತೈತೆ, ದೇವಸ್ಥಾನ ಅಂತ ಕಂಟ್ರೋಲ್ ಮಾಡ್ತೈತೆ. ನಗು ಬರ್ತೈತೆ, ದೇವಸ್ಥಾನ ಅಂತ ಕಂಟ್ರೋಲ್ ಮಾಡ್ತೈತೆ. ಕೈಸಿಲ್ ನೋಡ್ರಿ ಭಕ್ತಿಯಿಂದ ದೇವ್ರನ್ನ ಬೇಡ್ತಾ ಇರೋದು ನಮ್ಮಮ್ಮ. ಅಮ್ಮ ದೇವಸ್ಥಾನದಲ್ಲೂ ಸುಮ್ಮನಿರು. ಗೈಸ್ ನೋಡ್ರಿ 500 ಬಂದು ಗಾಡಿ ಮೇಲೆ ಓಂ ಬರೀತಾವ್ರೆ. ಗೈಸ್ ನೋಡ್ರಿ ಫೈನಲಿ 2 ಗಾಡಿನೂ ಇಲ್ಲೇ ಮುಂದೆಗಡೆ ನಿಲ್ಲಿಸ್ಬಿಟ್ಟು ಈ ಗೈಸ್ ಇವಾಗ ಯಾರು ಆಟೋ ಹೋಗ್ಬಿಟ್ರು. ಗೈಸ್ ಈಗ ಅವ್ರು ಬರೋ ಗಂಟ ವೆಯ್ಟ್ ಮಾಡಿಬಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗೋಣ. ಒಂದು ಸ್ವಲ್ಪ ನನ್ನ ಕೈಲಾದಷ್ಟು ಶಾರ್ಟ್ಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈಗ ಒಂದು ಸಿಂಪಲ್ ಆಗಿರೋ ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿ. ಗೈಸ್ ಫೈನಲಿ ಪೂಜೆ ಮಾಡ್ತಾವ್ರೆ. ಅಮ್ಮ ಪೂಜೆ ಮುಗೀತಾ? ಹಾಂ ಸಮಾಧಾನ ಆಯ್ತಾ? ಹಾಂ ಫುಲ್ ಸಮಾಧಾನನಾ? ಸಮಾಧಾನ ಅಂದ್ರೆ ನಮಗೆ ಪೂಜೆ ಮಾಡಿಸ್ಕೊಂಡು ಗೈಸ್ ಈ ಹಾರ ಕಟ್ಟೋಕ್ಕೆ ಒಂದು ಸ್ವಲ್ಪ ಜಾಗ ಸಿಕ್ತು. ಈ ಹಾರ ಕಟ್ಟೋಕ್ಕೆ ಜಾಗ ಸಿಕ್ಕಿಲ್ಲ. ಈಗ ಸದ್ಯಕ್ಕೆ ವೈಫರಿ ಕಟ್ಟಿದ್ದೀವಿ, ಇಲ್ಲಿ ಜಾಗ ಇದೀವಲ್ಲ ಅದಕ್ಕೆ ಅಲ್ಲಿ ಕಟ್ಟಿದ್ದೀವಿ. ನೋಡೋಣ ಗೈಸ್. ಫೈನಲಿ ಪೂಜೆ ಎಲ್ಲ ಮುಗಿದು ಇವಾಗ ಮೂವ್ ಮಾಡಿಬಿಟ್ಟು ನಿಂಬೆಹಣ್ಣು ಮಾಮೂಲಿ ನಿಂಬೆಹಣ್ಣು ತುಳಿಸ್ಬಿಟ್ಟು ಇವಾಗ ಜಸ್ಟ್ ಮೂವ್ ಮಾಡ್ಕೊ ಬಂದೆ. ಇವಾಗ ಯೂಟರ್ನ್ ಮಾಡ್ಕೊಂಡು ಹೋಗೋಣ ಬನ್ನಿ. ಒಳಗಡೆ ಇಕ್ಕೊಂಬರ್ಬೇಕು ತಾನೇ. ಗೈಸ್ ನೋಡಿ ನಮ್ಮ ಅಮ್ಮ ನಾನು ಹಣೆಗೆ ಬಟ್ಟಿಕ್ಕಿಲ್ಲ ಅಂದ್ಬಿಟ್ಟು ಬಟ್ಟೆ ತಗೊಬಂದೈತಿ ಇಕ್ಕಕ್ಕೆ.
ಆಗಲ್ಲ ಒಣಗೆ ಹೋಗೈತೆ. ಒಣಗಿ ನಾನು ಎಷ್ಟೊತ್ತಾಯ್ತು ಅಂದು ನೀನ್ ಬರ್ಬೇಕು ತಾನೆ. ತುಂಬಾ ಹೊತ್ತಾಗೈತೆ ಗೈಸ್. ತತ್ತಿ ನೀರು ಹತ್ತು ತನ ಇಲ್ಲ ಹಣೆಗದು ವಾರ ಹೋಗೈತೆ. ತಗೋಬತ್ತೀನಿ ಅಂತ ಹೋಯ್ತೈತೆ. ತಗೋಬಲ್ಲಿರ್ರಿ. ಕೋಳಿ ಮನೆ ಎಲ್ಲ ವಿಡಿಯೋ ಮಾಡ್ತೀಯ, ಸುಮ್ಮನೆ ಇರಲಿ. ಗೈಸ್ ನೋಡ್ರಿ ಏನೋ ಇಲ್ದೇ ಇರೋ ಅವಸರ. ಫೈನಲಿ ತಗೋಬಂತು ಹಣೆಗೆ. ಅವ್ನು ಇಡಮ್ಮ. ಹೊರ್ಟೋದ್ನಪ್ಪ ಹೋಗೋಣ. ಇವಾಗ ಹತ್ತುತ್ತಾ ಸೊಟ್ಟೆಗೆ ಇಕ್ಬಿಟ್ಟಿದ್ಯಾ? ಏ ಇಲ್ಲ ಕರೆಕ್ಟಾಗಿ ಇಕ್ಕಮ್ಮ. ಇಲ್ಲ ಕಣ, ಕರೆಕ್ಟಾಗಿ ಆಯ್ತು ನಿಜ. ಹಾ ಬಿಡೆ ಗೈಸ್. ಡೋರ್ ಬಿಚ್ಚು. ಫೈನಲಿ ಪೂಜೆ ಎಲ್ಲ ಮುಗೀತು. ಅಮ್ಮ ಪೂಜೆ ಮುಗೀತು, ಖುಷಿ ಆಯ್ತಾ? ಖುಷಿ ಆಯ್ತು ನೋಡಿ. ಡೋರ್ ಸಮಾಧಾನ, ಖುಷಿ ಆಯ್ತಾ? ನನಗೆ ವಿಡಿಯೋ ಮಾಡ್ಬಿಡತ್ತೈತು. ನಂಗೆ ದೇವಸ್ಥಾನ ಇನ್ನೇನ್ ಮಾಡ್ತೀಯಾ? ದೇವಸ್ಥಾನಕ್ಕೆ ಹೋದ್ರು ನಿಮ್ಗೆ ವಿಡಿಯೋ ಮಾಡಕ್ಕೆ ಇನ್ಮೇಲೆ ನಾನು ಮೊಬೈಲ್ ತಗೊಂಡಿರೋದು. ಇಲ್ದೇ ಇರೋ ಅವತಾರ ಹತ್ತು ಬಿಡ ನೋಡಿ. ಈಗ ಆಯ್ತು, ಏನ್ ಅನ್ನಿಸ್ತಾ ಹೇಳು ಪೂಜೆ ಆಗಿದ್ದು? ಆಯ್ತು, ಅಮ್ಮನ ಕೈ ಮುಕ್ಕೊಂಡು ನಡಿಯಲೇ. ಸಮಾಧಾನನಾ? ತಾಯಿ ನಮ್ಮ ಈ ಗಣೇಶ ಇಲ್ಲ ಅಂದ್ಬಿಟ್ಟು ಫೈನಲಿ ಗಣೇಶನು ನಮ್ಮ ಗಾಡಿಗೆ ಫಿಕ್ಸ್ ಆಯಿತು. ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡಿ ಫುಲ್ಲು ತುಂಬೋಗ್ಬಿಟ್ಟಿದೆ. ಹೂವು ಸುತ್ತಿದ್ದೀವಿ. ಈಗ ಫೈನಲಿ ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ಒಂದು ವಿಡಿಯೋ ಎಡಿಟ್ ಮಾಡಬೇಕು. ಒಂದು ವಿಡಿಯೋ ಎಡಿಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಊಟ ಮಾಡಿಕೊಂಡು ನೈಟ್ ಪಿಕಪ್ ಐತೆ, ಪಿಕಪ್ಗೆ ಹೋಗೋಣ ಬನ್ನಿ. ಗೈಸ್ ಕತ್ಲೆಯಲ್ಲಿ ನಮ್ಮಮ್ಮ ಗಾಡಿ ಒಳಗಡೆ ಹೆಂಗ್ ಕೂತ್ಕೊಳತ್ತೆ ಗೊತ್ತಾ? ಗಾಡಿ ಒಳಗಲ್ಲಿ ದಕ್ಷಿಣೆಗೆ ಕಾರ್ ಸಿಕ್ಕಿರ್ಲಿಲ್ವಾ? ಇಲ್ಲ ಕಣ್ ಮಮ್ಮಿ, ಮರ್ತೋದೆ ನಾನು. ಆಮೇಲೆ ಇಕ್ಕಿಸಿರ ಇಕ್ಕಿದ್ರು ಅಪ್ಪ ಇಕ್ಕಲ್ಲ. ಹೇಳಿದೆ ದಕ್ಷಿಣೆ ನಮ್ಮಮ್ಮ ಗಾಡಿಲಿ ಕುತ್ಕೊಂಡ್ರೆ ಸಾಕು, ಕಣ್ ಮುಚ್ಕೊಂಡೇ ಕುತ್ಕೊಳ್ಳೋದು. ಕಣ್ಬಿಡೋಂತ ಚಾನ್ಸೇ ಇಲ್ಲ. ನೋಡ್ರಿ ಈಗ ಕಣ್ ಮುಚ್ಕೊಂಡೇ ಕುತ್ಕೊಳತ್ತೆ. ಏನಕ್ಕೆ ಅಂದ್ರೆ ಕಣ್ಣೆಲ್ಲ ತಿರುಗುತ್ತಂತೆ ನಮ್ಮಮ್ಮಂಗೆ. ಏನ್ ತಿರುಗುತ್ತವ ನಿಂಗೆ? ನಡಿಯ ಸುಮ್ನೆ ಕಣ್ಣು ತಿರುಗ್ತವೆ, ಹೊಟ್ಟೆನೂ ತಿರುಗಿಸ್ತೀಯ. ಕಣ್ ತಿರುಗ್ತವ? ಬನ್ನಿ ಗಾಯ್ಸ್ ಹೋಗೋಣ ಮನೆಗೆ. ನಮ್ಮಪ್ಪ ನನ್ನ ತಮ್ಮ ಇಬ್ರು ಆಲ್ರೆಡಿ ಜಾಕಿಗಳು ಆರ್ಬಿಟ್ಟಿದ್ದಾರೆ. ನೋಡ್ರಿ ರೋಡಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಾನು ಅವ್ರನ್ನ ಹುಡಿಕೊಂಡೇ ಹೋಗ್ತಾ ಇದ್ದೀನಿ. ರೋಡಲ್ಲಿ ಅವರೆಲ್ಲೂ ಕಾಣಿಸ್ತಿಲ್ಲ, ಆಲ್ರೆಡಿ ಹೊರಟೋಗಿದ್ದಾರೆ. ಬನ್ನಿ ಹೋಗೋಣ ಗಾಯ್ಸ್. ಫೈನಲಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಊಟ ಮಾಡಕ್ಕೆ ಕೂತ್ಕೊತಾ ಇದ್ದೀನಿ. ನೋಡಿ ನಮ್ಮ ಮುದ್ದೆ ಹೊಳಿ ಸಾರು. ನನ್ನ ತಮ್ಮ ಏನೋ ಹೇಳ್ತಾನೆ, ಕೇಳಿಸ್ಕೊಡ್ರಿ. ಏನ? ನಮ್ಮ ಮನೆ ಮುದ್ದೆ ಹೊಳಿ ಸಾರು ಇವತ್ತು. ಮುದ್ದೆ ಹೊಳಿಸಾರ? ಇನ್ಮೇಲೆ ಇವನೇ ಬ್ಲಾಗ್ ಮಾಡ್ತಾನೆ ಗೈಸ್ ನಮ್ಮ ಮನೇಲಿ. ಮಾಡ್ತೀನಿ ಗೈಸ್. ನಮ್ಮ ಮನೇಲಿ ಈಗ ಇನ್ಮೇಲೆ ಎಲ್ಲರೂ ಸ್ಟಾರ್ಟ್ ಮಾಡ್ಬಿಟ್ರು ಬ್ಲಾಗ್ ಮಾಡಕ್ಕೆ. ಸುಮ್ಮನೆ ಚಿಕ್ಕ ಮುಚ್ಕೊಂಡು ತಿನ್ನು. ನಮ್ಮ ಅಮ್ಮ ಯಾವಾಗಾರ ನೋಡು ತಿಕ್ಕ ಮುಚ್ಕೊಂಡು ಅಂತ ಬೈಯೋದೇ ಕೆಲಸ. ಹಂಗೆ ಎಲ್ಲಕ್ಕೂ ಮೊಬೈಲ್ ಇಟ್ಕೊಂಡು ತಗೊಳ ತಿನ್ನ ಅನ್ನನು ಮೊಬೈಲ್ ಮಾಡ್ತೀಯಲ್ಲ. ಇವಾಗ ನೈಟ್ ಡ್ಯೂಟಿ ಐತಲ್ಲ, ನಾನು ಮುದ್ದೆ ತಿನ್ನಲ್ಲ, ಅನ್ನ ತಿಂತೀನಿ ಅಷ್ಟೇ ಗೈಸ್. ಬಿಸಿ ಬಿಸಿ ಅನ್ನ ನೋಡ್ರಿ, ತುಪ್ಪ ಹಾಕೊಂಡಿದ್ದೀನಿ, ಸಾಂಬಾರು ಹಾಕೊಂಡಿದ್ದೀನಿ. ಇಲ್ಲಿ ಸೌತೆಕಾಯಿ ಐತೆ ಗೈಸ್. 11:15 ನಮ್ಮಮ್ಮ ಇನ್ನೂ ಎದ್ದೈತೆ ನನ್ನ ಕಳ್ಸಕ್ಕೆ. ನಾನು ಇವಾಗ ಡ್ಯೂಟಿಗೆ ಹೊರಟಿದ್ದೀನಿ. ಬನ್ನಿ ಇವಾಗ ನಾ ಪಿಕಪ್ಗೆ. ಚಳಿಗೆ ಟೋಪಿ ಕೊಡ್ತೈತೆ ಮತ್ತು ಸ್ವೆಟ್ರ್ ಕೊಡ್ತೈತೆ ನಮ್ಮಮ್ಮ. ಕೊಡು ನೀರು ತಗೊಳ್ಳಲೇ. ನಿದ್ದೆಗಣ್ಣಲ್ಲಿದ್ಯಾ? ಹೋಗಿ ನಿದ್ದೆ ಮಾಡು ಫಸ್ಟು. ಕೊಡು ನೀರು ಕೊಡು. ಆ ಕವರ್ ಕೊಡು ಹಂಗೆ ಕೈ. ಹುಷಾರ್ ಕಣ. ಬನ್ನಿ ಗೈಸ್ ಹೋಗೋಣ ನಾವು ಇವಾಗ ಪಿಕಪ್ಗೆ ಹೋಗೋಣ. ನಮ್ಮ ಕಸ್ಟಮರು ಫೋನ್ ಮಾಡೋರೆ. ನಮ್ಮಮ್ಮ ಫೋನ್ ಎತ್ಬಿಟ್ಟು ಮಾತಾಡೈತೆ. ಏನಂದ್ರು ಅವರು? ಎಲ್ಲಿಂದ ಬರೋದಂದ್ರು? ಹಾಂ ಅದಕ್ಕೆ ಗಂಗಂಡಳ್ಳಿಯಿಂದ ಸರಿಯಮ್ಮ ಆಯ್ತು. ಸರಿಯಮ್ಮ ಆಯ್ತು ಅಂದ್ರೆ ಅಷ್ಟೇ ನಂದಿದ್ದು, ಬೇರೆ ನಂದಿಲ್ವಾ? ಸರಿಯಮ್ಮ ಆಯ್ತು ಬಿಟ್ರ ಮನೆ ಅಂದ್ರು. ಹಾಂ ಇನ್ನೂ ಇಲ್ಲ. ಸರಿ ಬಾಯ್. ತುಳಸಿ ಗಿಡ ಬಂತು, ನಮಸ್ಕಾರ ಮಾಡಿ. ಏನಮ್ಮ? ತುಳಸಿ ಗಿಡ ನಮಸ್ಕಾರ. ಸರಿ ಆಯ್ತು ಬಾಯ್. ಬನ್ನಿ ಗೈಸ್ ಇವಾಗ ಹೋಗಿ ಪಿಕಪ್ ಮಾಡೋಣ. ಕಸ್ಟಮರ್ ಹೆಂಗಿರ್ತಾರೆ ಅಂತ ನೋಡ್ಬಿಟ್ಟು ವ್ಲಾಗ್ ಮಾಡ್ತೀನಿ. ಬನ್ನಿ ಇವಾಗ. ಬಾಯ್ ಬಾಯ್. ಹುಷಾರ್ ಕಣ. ಬಾಯ್ ಮಾಡು. ಹುಷಾರಾಗಿ ಬಾಯ್ ಮಾಡಮ್ಮ. ಇಲ್ಲ ನಿಂಗೆ ಬಾಯ್ ಮಾಡ್ಬೇಕು ನೀನು. ಬಾಯಿ ಹುಷಾರಾಗಿ ಹೋಗ್ಬೇಕು. ಬನ್ನಿ ಗೈಸ್ ಹೋಗೋಣ. ಗೈಸ್ ನೋಡ್ರಿ, ರೋಡಲ್ಲಿ ಒಬ್ಬರು ಕಾಣಿಸ್ತಿಲ್ಲ. ಆಲ್ರೆಡಿ ಟೈಮ್ ಬಂದು ಹತ್ರ ಆಗೈತೆ. ಎಷ್ಟು ಗೈಸ್? ಆಲ್ರೆಡಿ 12 ಗಂಟೆ ಆಯಿತು ಟೈಮು. ನೋಡ್ರಿ ಗಾಡಿ ನಾನು ಎಲ್ಲಿ ನಿಲ್ಲಿಸ್ತೀವಿ ಗೈಸ್. ಫೈನಲಿ ಇವಾಗ ಪಿಕಪ್ ಮಾಡಿಕೊಂಡು ನಾನು ಅಲ್ಲೆಲ್ಲ ಡೀಸೆಲ್ ಹಾಕಿಸ್ಕೊಂಡು ಇವಾಗ ಬಿಡದಿ ಟೋಲ್ ಹತ್ರ ನಿಲ್ಲಿಸಿದ್ದೀನಿ.
ಅವರೊಂದು ಏನೋ ಫೋಟೋಗಳು ತಗೋಬೇಕಂತೆ ಸ್ಟೋರಿಗೆ ಹಾಕೋಕ್ಕೆ. ಟಿ ಮುಂದೆ ನಿಂತ್ಕೊಂಡು ಸ್ಟೋರಿಗೆ ಫೋಟೋಗಳು ತಗೋತವ್ರೆ. ಬಂಡೀಪುರಕ್ಕೆ ಹೋಗಿ ಬಂಡೀಪುರದಲ್ಲಿ 4:30 ರೀಚ್ ಆಗ್ತೀವಿ ಅಂತ ಅನ್ಕೋತೀವಿ. ಹೋಗ್ಬಿಟ್ಟು ನೋಡೋಣ ಏನು ಮಾಡೋದು ಅಂತ. ಎಷ್ಟು ಬೇಗ ರೀಚ್ ಆಗ್ತೀವಿ ಅಂತ ನನಗೂ ಗೊತ್ತಿಲ್ಲ. ನೋಡೋಣ ಬನ್ನಿ ಹೋಗೋಣ ಮಚ್ಚ. ಬಾರೋ ಆ ಕಡೆಗೆ ನಾನು ಬೆಳಕ ಗಾಯ್ಸ್ ನೋಡ್ರಿ ನಮ್ಮ ಕುಳ್ಳ ಸಿಕ್ಕವನೆ. ಹಾಂ ಎಷ್ಟು ಮಚ್ಚ, ಎಷ್ಟು ತಿಂಗಳು ನಂತರ ಸಿಕ್ಕಿದ್ದು ನೀನು? 2 ತಿಂಗಳ ಮೇಲೆ ಆಯ್ತು. 2 ತಿಂಗಳು ಮೇಲಾಯಿತು. ಮೊನ್ನೆ ಕೊಟ್ಟಿಯೂರಲ್ಲಿ ಸಿಕ್ಕಿದ್ದಲ್ಲ, ಕೊಟ್ಟಿಯೂರಿಗೆ ಬಂದಿದ್ದ, ಅವಾಗಿಂದ ಸಿಕ್ಕಿದ್ದವನು ಇವಾಗಲೇ ಸಿಕ್ಕಿರೋದು. 1 ತಿಂಗಳಾಯ್ತು. ಇವಾಗ ಇಲ್ಲಿ ಇದರಲ್ಲಿ 1 ತಿಂಗಳಾಯ್ತು ಸಿಕ್ಕು. 1 ತಿಂಗಳಾಯ್ತಾ? ಎಷ್ಟು ಬೇಗ? ಓಪನ್ ಮಾಡಿ ಅಣ್ಣ, ಓಪನ್ ಆಗುತ್ತೆ. ಹಾಂ ಇವಾಗ ಆನ್ ದ ವೇ ನಾನು ಬರ್ತಾ ಇದ್ದೆ, ಬಿಡದಿಲ್ಲಿ ನಿಲ್ಲಿಸಿದ್ದೆ. ಒಂದು ಸ್ಟೋರಿ ನೋಡಿದ್ದು ಅಷ್ಟೇ ನಾನು. ಅಣ್ಣ ಪ್ರತ್ಯಕ್ಷ ಆಗ್ಬಿಟ್ಟ. ಹೆಂಗೆ ಬಂದ ಅಂದರೆ ರಾಕೆಟ್ ಬಂದಂಗೆ ಬಂದ. 2 ತಿಂಗಳು ನಂತರ ಗಾಡಿ ಎತ್ತವನವನು. ಅವನ ಗಾಡಿನ ಬಸ್ಸು ಅಂತಿದ್ರಲ್ಲ, ಅವನ್ನೇ ಹೇಳ್ತಾನೆ. ಅವನ್ನೇ ಕೇಳ್ರಿ, ಹೇಳ ಮಚ್ಚ. ಎಲ್ಲ ಬಸ್ ತಗೋಬಿಟ್ಟವನೆ ಅಂತ ಹೇಳ್ತಿದ್ರಪ್ಪ. ಹಾಂ ತಗೊಂಡಿಲ್ಲ. ಡ್ರೈವರ್ ಆಗಿ ಓಡಿಸ್ತಾ ಇದ್ದೀನಿ. ಈ ಗಾಡಿನ ಡ್ರೈವರಿಗೆ ಕೊಟ್ಬಿಟ್ಟು ಇವನು ಡ್ರೈವರ್ ಆಗಿ ಓಡಿಸ್ತಿದ್ದ. ಇವತ್ತು ಹೇಳ್ದ ನೋಡ್ರಿ. ಇವಾಗ ಅವನು ವೈನಾಡು ಹೋಗ್ತಾವನೆ, ನಾನು ಊಟಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಇಬ್ಬರು ನಾನ್ ಸ್ಟಾಪ್ ಚಚ್ಕೊಂಡು ಹೋಗೋಣ. ಏನು ಮಚ್ಚ? ಬಾಯ್. ಗೈಸ್ ನೋಡ್ರಿ, ನಮ್ಮ ಕುಳ್ಳ ಬಂಕಲ್ಲಿ ಕೆಲಸ ಮಾಡ್ತಾವನೆ. ಮಧ್ಯರಾತ್ರಿ 4:30 ಆಗೈತೆ. ಬಂಕಲ್ಲಿ ಡೀಸೆಲ್ ಹಾಕ್ತಾವನೆ. ಚಳಿ ಐತಾಯ್ತಾ? ಏನೋ ಗುಂಗುರು ಕುಲ್ಲು ಮಾಡಿಸ್ಬಿಟ್ಟಿದ್ಯಾ? ಡಿಫ್ರೆಂಟ್ ಚೇಂಜ್ ಆಗಿರ್ಬೇಕು. ಬಸ್ ಓಡಿಸಿ ರೂಢಿ ಆಗ್ಬಿಟ್ಟು ಟಿಟಿಗೆ ಹತ್ತಿರದಕ್ಕೆ ಕಾರ್ ಕೊಟ್ಟಂಗೆ ಆಗ್ಬಿಟ್ಟೈತೆ ಕೈಗೆ ಅವನಿಗೆ. ಗಾಯ್ಸ್ ಇವತ್ತು ರಾತ್ರಿ ಈಗ ಒಂದು 4:15 ಆಯ್ತಾ ಟೈಮು. 4:30 ಆಗೈತೆ. 5:30 ಗಂಟೆ ಇಲ್ಲೇ ಮಲಗಿದ್ದು. 5:30 ಇಲ್ಲಿಂದ ಸೀದಾ ಬಾರ್ಡ್ರಿಗೆ ಹೋಗೋಣ. ಬನ್ನಿ ಒಂದು 1 ಅವರ್ ಮಲ್ಕೊಳ್ಳೋಣ. ಏನೋ 1 ಅವರು ನಿದ್ದೆ ಬರ್ತದೆ. ಗಾಡಿ ಓಡ್ಸೋಕೆ ಆಗ್ತಿಲ್ಲ ಅಂತೆ. ಬನ್ನಿ 1 ಅವರ್ ನಿದ್ದೆ ಮಾಡೋಣ. ಎಲ್ಲರೂ ಹಿಡಿತಾರೆ, ಪಾಲನೆ ಆಗ್ತಿದ್ದಾರೆ ಈಗ. ಗೈಸ್ ಫೈನಲಿ ಇವಾಗ ಇಲ್ಲಿ ಊಟಿ ಹತ್ತತ್ರ ಹೋಗ್ತಾ ಇದೀವಿ. ನಿನ್ನೆ ನೈಟು 12:30 ಜರ್ನಿ ಸ್ಟಾರ್ಟ್ ಮಾಡಿದ್ದು. ಇನ್ನೂ ಬೆಳಗ್ಗೆ 6 ಗಂಟೆ ಚೆಕ್ ಪೋಸ್ಟಿಗೆ ಬಂದು ಕರೆಕ್ಟಾಗಿ 5:30 ಚೆಕ್ ಪೋಸ್ಟಿಗೆ ಬಂದಿದ್ದು. ಅಂದರೆ 4:00ವರೆಗೆ ಅಲ್ಲಿ ಹತ್ತತ್ರ ಬಾರ್ಡ್ರ್ ಹತ್ರ ಬಂದು ಒಂದು 20 ಕಿಲೋಮೀಟ್ರ್ ಹಿಂದೆನೇ ಮಲ್ಕೊಂಡಿದ್ದು. ಅಂದರೆ ಪೆಟ್ರೋಲ್ ಬಂಕ್ ಹಾಕ್ಬಿಟ್ಟು 4:45 ಬಂದು ಮಲ್ಕೊಂಡಿದ್ದು. ಕುಳ್ಳನು ಅಲ್ಲೇ ಮಲ್ಕೊಂಡಿದ್ದ, ನಾವು ಅಲ್ಲೇ ಗಾಡಿಯಲ್ಲೇ ಮಲ್ಕೊಂಡಿದ್ದು. ಅಲ್ಲಿಂದ ಸೀದಾ ಬೆಳಗ್ಗೆ ಎದ್ದು ಸೀದಾ 5:30 ಕರೆಕ್ಟಾಗಿ ಚೆಕ್ ಪೋಸ್ಟಿಗೆ ಬಂದಿದ್ದಕ್ಕೆ 6 ಗಂಟೆ ಚೆಕ್ ಪೋಸ್ಟ್ ಓಪನ್ ಆಯಿತು. ಅಲ್ಲಿಂದ ನಾನ್ ಸ್ಟಾಪ್ ಇವಾಗ ಊಟಿ ಹತ್ತತ್ರ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಬರುತ್ತೆ, ನೀಲಗಿರಿ ಮರಗಳದ್ದು. ಇವಾಗ ಅಲ್ಲಿ ಹಾಕಿದ್ದೀನಿ. ನಮ್ಮ ಕಸ್ಟಮರಲ್ಲ ನೋಡ್ರಿ, ಅಲ್ಲಿ ಫೋಟೋ ಶೂಟ್ ಮಾಡ್ತಾವ್ರೆ. ಮಸ್ತಾಗೈತೆ ಅನ್ಕೊಟ್ರಿ ವ್ಯೂ. ನೋಡ್ರಿ ಹೆಂಗೈತೆ ಕೆಳಗಡೆನಾ? ಎಲ್ಲ ಕಾಲಲ್ಲೇ ಅಲ್ಲೆಲ್ಲ ಒರ್ಸ್ಕೊಬರ್ರಿ ಆಯಿತಾ? ಗೈಸ್ ಈಗ ಇಲ್ಲಿ ಮಳೆ ಬರ್ತೈತೆ ಹನಿ. ಇವಾಗ ಇಲ್ಲಿಂದ ಸೀದಾ ಪಾಯ್ಕರ ಲೇಕಿಗೆ ಕರ್ಕೊಂಡು ಹೋಗೋಣ. ಫಸ್ಟು ಪಾಯ್ಕರ ಲೇಕಿಂದ ವಾಟರ್ ಫಾಲ್ಸ್ ತೋರಿಸ್ಬಿಟ್ಟು ಶೂಟಿಂಗ್ ಪೈಟಿಂಗ್ ಕರ್ಕೊಂಡು ಹೋಗೋಣ. ಗೈಸ್ ಬೆಳಗ್ಗೆ ಪೊಂಗಲ್ ತಿಂತಾಯಿದ್ದೀನಿ, ಬ್ರೇಕ್ಫಾಸ್ಟು. ಬನ್ನಿ ತಿನ್ನೋಣ. ಗೈಸ್ ಇವಾಗ ಬಿಸಿ ಟೀ ಕುಡಿತಾ ಇದ್ದೀನಿ. ನಮ್ಮ ಡಾರ್ಲಿಂಗ್ ನೋಡ್ರಿ, ಅಲ್ಲಿ ನಿಂತವಳೆ ನೋಡ್ರಿ ಡಾರ್ಲಿಂಗ್. ಇವಾಗ ನಾನು ಪಾಯ್ಕರ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀನಿ. ಪಾಯ್ಕರ ಲೇಕು ಕ್ಲೋಸ್ ಆಗಿತ್ತು. ಅದು ಒಂದು 10 ಗಂಟೆಗೆ ಓಪನ್ ಅನಿಸುತ್ತೆ. ಅದಕ್ಕೋಸ್ಕರ ಈಗ ಪಾಯ್ಕರ ವಾಟರ್ ಫಾಲ್ಸಿಗೆ ಬಂದಿದ್ದೀವಿ. ಟೀ ಕುಡ್ಕೊಂಡು ಇವಾಗ ವಾಟರ್ ಫಾಲ್ಸ್ ನೋಡ್ಕೊಬರ್ತಾರೆ, ಅಲ್ಲಿಂದ ಹೋಗೋಣ. ಗೈಸ್ ಈಚೆಗಡೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ, ಸಿಕ್ಕಾಬಟ್ಟೆ ಚಳಿ ಹೊಡಿತೈತೆ. ಮಳೆ ಬಂದು ನಿಂತೋಗೈತೆ, ಸಿಕ್ಕಾಬಟ್ಟೆ ಚಳಿ ಆಗ್ತೈತೆ. ಮಾತ್ರ ಕೆಳಗಡೆ ನಿಂತ್ಕೊಬಿಟ್ರೆ ಯಪ್ಪ ನಡ್ಗಿಸ್ತೈತೆ ಅನ್ಕೊಡ್ರಿ. ಹಿಂಗೆ ಹೊಗೆ ಬಿಟ್ರೆ ಬಾಯಲ್ಲಿ ಹೊಗೆ ಬರ್ತೈತೆ. ಸಿಗರೇಟ್ ಸೇದಂಗಿಲ್ಲ ಏನಿಲ್ಲ, ಹಂಗೆ ಹೊಗೆ ಬರ್ತೈತೆ. ಅದಕ್ಕೆ ಅಂದ್ಬಿಟ್ಟು ನಾನು ಬಂದು ಗಾಡಿ ಒಳಗಡೆ ಕುತ್ಕೊಂಡಿದ್ದೀನಿ. ನಮ್ಮ ಕಸ್ಟಮರು ವಾಟರ್ ಫಾಲ್ಸ್ ನೋಡ್ಕೊಬರೋಕ್ಕೆ ಅಂತ ಹೋಗ್ತಾರೆ. ಈಗ ಅವರು ನೋಡ್ಕೊ ಬಂದಮೇಲೆ ಇಲ್ಲಿಂದ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡೋಣ. ಗೈಸ್ ಫೈನಲಿ ಊಟಿ ರೀಚ್ ಆಗಿ
ಇವಾಗ ಕರ್ಕೊಬಂದು ಹೋಮ್ ಸ್ಟೇಗೆ ಬಿಟ್ಟಿದ್ದೀನಿ. ಅವರು ಹೋಮ್ ಸ್ಟೇಲಿ ಒಂದು ಅರ್ಧ ಗಂಟೆ 3/4 ಗಂಟೆ ಇಲ್ಲ 1 ಅವರೇ ತಗೋತಾರೋ ಗೊತ್ತಿಲ್ಲ. ಅವ್ರು ರೆಡಿ ಆಗಿಬಿಟ್ಟು ಬರಬೇಕು. ಇವತ್ತೇನೇನೈತೆ ಫುಲ್ಲು ಊಟಿಲಿ ಏನೇನೈತೆ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿಬಿಡ್ಬೇಕು. ನಾಳೆ ಕುನ್ನೂರು ಮುಗಿಸ್ಕೊಂಡು ಶೂಟಿಂಗ್ ಪಾಯಿಂಟ್ ತೋರಿಸಿಲ್ಲ, ಶೂಟಿಂಗ್ ಪಾಯಿಂಟ್ ತೋರಿಸ್ಕೊಂಡು ಮತ್ತು ಶೂಟಿಂಗ್ ಪಾಯಿಂಟ್ ತೋರಿಸ್ಕೊಂಡು ಮತ್ತು ಪಾಯ್ಕರ ಲೇಕ್ ಇದೆಯಲ್ಲ ಲೇಕ್ನ ತೋರಿಸ್ಕೊಂಡು ಸೀದಾ ನಾನ್ ಸ್ಟಾಪ್ ಹೋಗ್ಬಿಡೋಣ. ಇವ್ರದ್ದು ಇಲ್ಲಿ ಯಾವ ಥರ ಅಂದರೆ ನನಗಿನ್ನೂ ಏನೂ ಐಡಿಯಾ ಇಲ್ಲ. ನೋಡೋಣ ಇವ್ರು ಎಷ್ಟು ಗಂಟೆಗೆ ಬರ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಇವ್ರು ಬರೋ ಗಂಟ ನಾನು 1 ಅವರ್ ನೆಮ್ಮದಿಯಾಗಿ ನಿದ್ದೆ ಮಾಡ್ಬಿಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಈಗ ಇಲ್ಲಿ ನನಗೆ ವ್ಯೂ ಕಾಣಲ್ಲ, ಅವ್ರದ್ದು ರೂಮ್ ಮಾಡಿದ್ದಾರೆ ಗೊತ್ತಾ, ರೂಮ್ ವ್ಯೂ ಕಾಣಲ್ಲ ನೋಡಿರಿ. ಇಲ್ಲಿ ಒಳಗಡೆ ಹೋಗಬೇಕು, ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗಿ ಅಲ್ಲಿ ಒಳಗಡೆ ಎಲ್ಲ ಹೋಗಿದ್ದಾರೆ, ಅಲ್ಲಿ ವ್ಯೂ ಕಾಣಲ್ಲ. ಬೇಜಾರಾಗ್ಬಿಡಿ, ವ್ಯೂನ ತೋರ್ಸೋಕ್ಕಾಗಲ್ಲ. ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಓಕೆ, ಬಾಯ್ ಬಾಯ್.